ಬೆಂಗಳೂರು ದಕ್ಷಿಣ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಆಗಿ ಈಗಾಗಲೇ ಅನೌನ್ಸ್ ಆಗಿರುವಂಥ ತೇಜಸ್ವಿ ಸೂರ್ಯ ಅವರ ಆಫೀಸನ್ನು ಉದ್ಘಾಟನೆ ಮಾಡಿದ್ದೀರಿ. ಈಗ ಮೊನ್ನೆನೂ ಕೂಡ ಸೋಮಣ್ಣ ಅವರು ತುಮಕೂರು ಆಫೀಸು ಉದ್ಘಾಟನೆಗೆ ಹೋಗಿದ್ದೆ. ಅದೇ ರೀತಿ ದಾವಣಗೆರೆಯ ಸಿದ್ದೇಶ್ ಅವರ ಆಫೀಸ್ ಉದ್ಘಾಟನೆ ಮಾಡಿದ್ದೀರಿ. ಈಗಾಗಲೇ ಎಲ್ಲ ಕಡೆ BJP ಅಭ್ಯರ್ಥಿಗಳ ಆಫೀಸ್ಗಳು ಉದ್ಘಾಟನೆ ಆಗ್ತಾಯಿದೆ, ಕಾರ್ಯ ಪ್ರಾರಂಭ ಆಗಿದ್ದಾರೆ. BJP ಮೊದಲ ಸುತ್ತಿನಲ್ಲೇ ಪ್ರಚಾರದ ಮೊದಲ ಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಇದ್ದೀರಿ. ಈಗ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಮೊದಲು ಸುಮಾರು 15-20 ಜನ ಮಂತ್ರಿಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂದರು. ಈಗ ಎಲ್ಲ ಕಾಣೆ ಆಗೋಗ್ಬಿಟ್ಟಿದ್ದಾರೆ, ಎಲ್ಲ ಊರು ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಎಲ್ಲ ಮಂತ್ರಿಗಳು ಯಾರು ಊರಲ್ಲಿಲ್ಲ, ಬೆಂಗಳೂರಲ್ಲಿದ್ದರೆ ಹಿಡ್ಕೊಂತಾರೆ ಅಂತ ಎಲ್ಲ ಬೆಂಗಳೂರು ಬಿಟ್ಟು ಹಳ್ಳಿಗಳಿಗೆ ಓಡೋಗ್ಬಿಟ್ಟಿದ್ದಾರೆ. ಇದ್ದರೆ ಹಿಡ್ಕೊಂತಾರೆ ಅಂತ, ಅಂದರೆ ಯಾರು ನಿಲ್ಲಕ್ಕೆ ಧೈರ್ಯ ಮಾಡ್ತಾ ಇಲ್ಲ. BJP ಅಲೆ ಅಷ್ಟೊಂದು ದೊಡ್ಡದಾದಂಥ ಅಲೆ, ನರೇಂದ್ರ ಮೋದಿಯವರು BJP ಅಲೆ ಇವತ್ತು ದೇಶದಲ್ಲಿದೆ. ಈಗಾಗಲೇ ಚುನಾವಣೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಘೋಷಣೆನೂ ಕೂಡ ಆಗಿದೆ. ಈಗಾಗಲೇ ಎಲ್ಲ ಸರ್ವೆಯಲ್ಲೂ ಕೂಡ BJP ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಜನರಲ್ಲೂ ಮೂಡಿದೆ, ನಮ್ಮಲ್ಲೂ ಮೂಡಿದೆ. ಆ ದೃಷ್ಟಿಯಿಂದ ನಮ್ಮಲ್ಲಿರುವಂಥ ಸಣ್ಣ ಪುಟ್ಟ ಗೊಂದಲಗಳನ್ನು ನಿವಾರಿಸಿಕೊಂಡು ಈ ಚುನಾವಣೆಯಲ್ಲಿ JDS ಕಾರ್ಯಕರ್ತರನ್ನು ಕೂಡ ಗಮನದಲ್ಲಿಟ್ಕೊಂಡು, ಲೀಡರ್ಸ್ನು ಗಮನದಲ್ಲಿಟ್ಕೊಂಡು ಈ ಚುನಾವಣೆಯನ್ನು ನಾವು 28ಕ್ಕೆ 28 ಗೆಲ್ಲುವಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥದ್ದಕ್ಕೆ ನಾವೆಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತೀರಿ. ವಿಶೇಷವಾಗಿ ಬೆಂಗಳೂರು ಸೌತ್, ನನ್ನ ಕಾನ್ಸ್ಟಿಟ್ಯೂನ್ಸಿನೂ ಬೆಂಗಳೂರು ಸೌತಲ್ಲೇ ಬರೋದ್ರಿಂದ ಇಲ್ಲೂ ಕೂಡ ಸುಮಾರು 4 ಲಕ್ಷದ ಟಾರ್ಗೆಟನ್ನು ಇಟ್ಕೊಂಡಿದ್ದೀರಿ. ಲೀಡ್ 4 ಲಕ್ಷಕ್ಕೂ ಹೆಚ್ಚು ಲೀಡನ್ನು ಟಾರ್ಗೆಟನ್ನು ಇಟ್ಕೊಂಡಿದ್ದೀರಿ. ಇಲ್ಲಿ ಆ ಕಡೆಯೂ ಕೂಡ ನಾವು ಗಮನ ಹರಿಸ್ತಾ ಇದ್ದೀರಿ. ಒಟ್ಟಾರೆ ಕಾಂಗ್ರೆಸ್ ಒಂದು ರೀತಿ ಲೋಕಸಭಾ ಚುನಾವಣೆಯ ತಯಾರಿಯಲ್ಲೇ ಎಡವಿರೋದು ಸ್ಪಷ್ಟವಾಗಿ ಕರ್ನಾಟಕದಲ್ಲಿ ಕಾಣ್ತಾ ಇದೆ.